ಅಂದು 25 ಜೂನ್ 1975 ಮಧ್ಯರಾತ್ರಿ ಅಧಿಕಾರದಲ್ಲಿದ್ದಂತ ಒಂದು ಹಠಮಾರಿ ಹೆಣ್ಣು ಜಗತ್ತಿನ ಅತಿ ದೊಡ್ಡ ಲೋಕತಂತ್ರವನ್ನ ಬಂಧಿಸುವ ಹುನ್ನಾರಕ್ಕೆ ಹಸ್ತಾಕ್ಷರ ಹಾಕಿಸಿಕೊಂಡಾಗಿತ್ತು. ವಿಪಕ್ಷಗಳನ್ನ ಕಂಬಿ ಹಿಂದೆ ಕಟ್ಟಿ ಹಾಕುವ ಕೆಲಸ ಶುರುವಾಗಿತ್ತು. ಕ್ಷಣಾರ್ಧದಲ್ಲಿ ಭಾರತೀಯರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲಾಗಿತ್ತು. ಇಡೀ ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರಿ ಇಡೀ ದೇಶದಾದ್ಯಂತ ಅಟ್ಟಹಾಸ ಮೆರೆಯಲಾಗಿತ್ತು. ಅಷ್ಟಕ್ಕೂ ಈ ತುರ್ತು ಪರಿಸ್ಥಿತಿ ಹೇರುವ ಅವಶ್ಯಕತೆ ಬಿದ್ದದ್ದಾದ್ರೂ ಏಕೆ? ಇಂದಿರಾ ಗಾಂಧಿ ಅನ್ನುವಂತ ಒಂದು ದಿಟ್ಟ ಮಹಿಳೆಗೂ ಕೂಡ ಎಮರ್ಜೆನ್ಸಿ ಅನಿವಾರ್ಯ ಅನಿಸಿದ್ದಾದ್ರೂ ಏಕೆ? ತುರ್ತು ಪರಿಸ್ಥಿತಿ ಹೇರಲಿಕ್ಕೆ ಕಾರಣವಾದ ಆ ಮೂಲ ಘಟನೆಯಾದ್ರೂ ಯಾವುದು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಹೊರಟ್ರೆ ಒಂದು ದೊಡ್ಡ ಇತಿಹಾಸವೇ ತೆರೆದುಕೊಳ್ಳುತ್ತೆ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಅಕಾಲಿಕ ಮರಣದ ನಂತರ ಅಧಿಕಾರದ ಚುಕ್ಕಾಣಿ ಹಿಡಿದಂತ ಇಂದಿರಾ ಗಾಂಧಿ ಮತ್ತು ಅವರ ಸರ್ಕಾರ ಸಮಸ್ಯೆಗಳ ಸರಮಾಲೆನೆ ಎದುರಿಸ್ತಾ ಹೋಯಿತು. ಬೆಲೆ ಏರಿಕೆ, ಭ್ರಷ್ಟಾಚಾರದ ತಲೆ ಬಿಸಿ ಒಂದು ಕಡೆ ಆದ್ರೆ, ಗುಜರಾತ್ ನಲ್ಲಿ ವಿದ್ಯಾರ್ಥಿಗಳ ನವನಿರ್ಮಾಣ ಆಂದೋಲನ ಪ್ರಾರಂಭವಾಗಿತ್ತು. ಇನ್ನು ಜಯಪ್ರಕಾಶ್ ನಾರಾಯಣ್ ರವರ ಹೋರಾಟಗಳಂತೂ ಬಿಹಾರದಿಂದ ಪ್ರಾರಂಭವಾಗಿ ಇಡೀ ದೇಶದಾದ್ಯಂತ ಹರಡುತ್ತಾ ಇದ್ವು. ಜಾರ್ಜ್ ಫರ್ನಾಂಡಿಸ್ ಅವರ ರೈಲ್ವೆ ಹೋರಾಟ ಅಂತೂ ದೊಡ್ಡ ಕ್ರಾಂತಿ ಸೃಷ್ಟಿಸ್ತಾ ಇತ್ತು. ವಿಪಕ್ಷಗಳೆಲ್ಲವೂ ಒಂದಾಗಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತುತ್ತಾ ಇದ್ವು. ಒಂದು ಕಡೆ ಈ ರೀತಿಯಾಗಿ ರಾಜಕೀಯವಾಗಿ ಸಂಕಷ್ಟವನ್ನ ಎದುರಿಸ್ತಾ ಇದ್ರೆ, ಇನ್ನೊಂದು ಕಡೆ ಇಂದಿರಾ ಗಾಂಧಿ ನೇರ ನ್ಯಾಯಾಲಯಗಳ ಜೊತೆ ಕಾದಾಟಕ್ಕಿಳಿದಿದ್ರು. ಇದಕ್ಕೆ ಮುಖ್ಯ ಕಾರಣವೇನಪ್ಪಾ ಅಂತಂದ್ರೆ, 27 ಫೆಬ್ರವರಿ 1967 ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ ಆಗಿರ್ತಕ್ಕಂಥ ಸುಬ್ಬಾರಾವ್ ಅವರ ನೇತೃತ್ವದ 7 ಜನರ ನ್ಯಾಯಪೀಠ ಒಂದು ಆದೇಶ, ಒಂದು ತೀರ್ಪನ್ನ ಪ್ರಕಟಿಸಿತ್ತು. ಆ ತೀರ್ಪಿನಲ್ಲಿ ಹೇಳಿದ್ದೇನಪ್ಪಾ ಅಂದ್ರೆ, ಕೇಂದ್ರ ಸರ್ಕಾರ ಸಂಪೂರ್ಣ ಬಹುಮತದ ಸರ್ಕಾರ ಆಗಿದ್ರೂ ಕೂಡ ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಮೂಲಭೂತ ಹಕ್ಕುಗಳನ್ನ ಸೀಮಿತಗೊಳಿಸುವುದಾಗಲಿ ಅಥವಾ ಅವುಗಳನ್ನ ತೆಗೆದು ಹಾಕುವ ಅಧಿಕಾರ ಕೇಂದ್ರ ಸರ್ಕಾರಕ್ಕೂ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. ಈ ತೀರ್ಪು ಇಂದಿರಾ ಗಾಂಧಿಗೆ ಇಷ್ಟವಾಗಲಿಲ್ಲ. ಆವತ್ತಿನಿಂದಲೇ ಇಂದಿರಾ ಗಾಂಧಿ ಮತ್ತು ನ್ಯಾಯಾಲಯಗಳ ಮಧ್ಯೆ ಕಾದಾಟ ಶುರುವಾಯಿತು. ಆವತ್ತಿನಿಂದಲೇ ನ್ಯಾಯಾಲಯಗಳನ್ನ ತಮ್ಮ ಹಿಡಿತಕ್ಕೆ ತಗೊಳ್ಬೇಕು ಅನ್ನುವಂತ ನಿರಂತರ ಪ್ರಯತ್ನ ಇಂದಿರಾ ಗಾಂಧಿದು ನಡೆಯುತ್ತಲೇ ಇತ್ತು. ಒಂದು ಕಡೆ ರಾಜಕೀಯವಾಗಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ರು, ಇನ್ನೊಂದು ಕಡೆ ನ್ಯಾಯಾಲಯಗಳ ಜೊತೆ ಕಾದಾಟಕ್ಕಿಳಿದಿದ್ರು, ಮತ್ತೊಂದು ಕಡೆ ಹೋರಾಟದ ಕಿಡಿ ದೇಶದಾದ್ಯಂತ ಹಬ್ಬುತ್ತಿತ್ತು. ಎಲ್ಲಾ ಕಡೆಯಿಂದ ಇಂದಿರಾ ಗಾಂಧಿ ಸಂಕಷ್ಟವನ್ನೇ ಎದುರಿಸ್ತಾ ಇದ್ರು. ಅಂತಹದ್ದೇ ಪರಿಸ್ಥಿತಿಯಲ್ಲಿ ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ಆವತ್ತು ಆ ಒಂದು ಘಟನೆ ನಡೆದು ಹೋಯಿತು. ಆ ಒಂದು ಘಟನೆಯೇ ಇಂದಿರಾ ಗಾಂಧಿಗೆ ಇನ್ನು ಎಮರ್ಜೆನ್ಸಿ ಅನಿವಾರ್ಯ ಅನ್ನಿಸ್ಬಿಡ್ತು. ಆ ಒಂದು ಘಟನೆಯೇ ಇಡೀ ದೇಶದ ಮೇಲೆ ಎಮರ್ಜೆನ್ಸಿ ಅಂತ ಬೆಂಕಿ ಉಂಡೆಯನ್ನು ಎಸೆಯುವಂತೆ ಮಾಡಿದ್ದು. ಅಷ್ಟಕ್ಕೂ ಆ ಘಟನೆ ಏನಪ್ಪಾ ಅಂದ್ರೆ, ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿಯವರ ಲೋಕಸಭಾ ಸದಸ್ಯತ್ವವನ್ನು ರದ್ದುಗೊಳಿಸಿ 6 ವರ್ಷಗಳ ಕಾಲ ಚುನಾವಣೆಯನ್ನು ಸ್ಪರ್ಧಿಸದಂತೆ ನಿಷೇಧ ಹೇರಿ ಅವರ ಪ್ರಧಾನಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ತಿಳಿಸಿ 12 ಜೂನ್ 1975 ತೀರ್ಪು ಪ್ರಕಟಿಸಿತ್ತು. ಈ ತೀರ್ಪಿಗೆ ಮುಖ್ಯ ಕಾರಣವೇನಪ್ಪಾ ಅಂದ್ರೆ, 1971 ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ರಾಯಬರೇಲಿ ಅಂತಕ್ಕಂಥ ಕ್ಷೇತ್ರದಿಂದ ಸ್ಪರ್ಧಿಸಿ ಇಂದಿರಾ ಗಾಂಧಿ ಸುಮಾರು 1 ಲಕ್ಷ ಮತಗಳ ಅಂತರದಿಂದ ಭಾರಿ ಗೆಲುವನ್ನು ಸಾಧಿಸಿದ್ರು. ಆದರೆ ಅವರು ಎದುರಾಳಿಯಾಗಿ ಸ್ಪರ್ಧಿಸಿದಂತ ಸಂಯುಕ್ತ ಸೋಷಿಯಲಿಸ್ಟ್ ಪಾರ್ಟಿಯ ಅಭ್ಯರ್ಥಿ ಆದಂತ ರಾಜ್ ನಾರಾಯಣ್ ಹೈಕೋರ್ಟ್ ನ ಮೆಟ್ಟಿಲೇರಿದ್ರು. ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಸರ್ಕಾರಿ ಅಧಿಕಾರಿಗಳನ್ನ, ಸರ್ಕಾರಿ ವಾಹನಗಳನ್ನ ಮತ್ತು ಅವಶ್ಯಕತೆಗಿಂತ ಹೆಚ್ಚಿನ ಹಣವನ್ನ ಬಳಸಿ ಚುನಾವಣೆಯನ್ನು ಗೆದ್ದಿದ್ದಾರೆ ಅಂತೇಳಿ ಆರೋಪಿಸಿದ್ರು. ಅಲಹಾಬಾದ್ ಹೈಕೋರ್ಟ್ ನಲ್ಲಿ ಸತತ 4 ವರ್ಷಗಳ ಕಾಲ ವಿಚಾರಣೆ ನಡೆದು ಇಂದಿರಾ ಗಾಂಧಿ ಮೇಲಿನ ಆರೋಪಗಳೆಲ್ಲವೂ ಸಾಬೀತುವಾಗಿ ಅಲಹಾಬಾದ್ ಹೈಕೋರ್ಟ್ ಇಂದಿರಾ ಗಾಂಧಿಯರ ಸದಸ್ಯತ್ವವನ್ನು ರದ್ದುಗೊಳಿಸಿ ರಾಜ್ ನಾರಾಯಣ್ಗೆ ಗೆಲುವು ಅಂತೇಳಿ ತೀರ್ಪು ಕೊಡ್ತು. ಈ ತೀರ್ಪಿನ ನಂತರ ಇಡೀ ದೇಶದಾದ್ಯಂತ ಇಂದಿರಾ ಗಾಂಧಿಯ ರಾಜೀನಾಮೆ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿಸಲಾರಂಭಿಸಿತು. ಇಂದಿರಾ ಗಾಂಧಿ ಹೈಕೋರ್ಟ್ ನ ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರಿದ್ರು. ಸುಪ್ರೀಂ ಕೋರ್ಟ್ ತತ್ಕ್ಷಣಕ್ಕೆ ಒಂದು ಆದೇಶವನ್ನ ಪ್ರಕಟಿಸಿತು. ಅದೇನಪ್ಪಾ ಅಂದ್ರೆ,
ಸುಪ್ರೀಂ ಕೋರ್ಟ್ ನಲ್ಲಿ ಸಂಪೂರ್ಣ ವಿಚಾರಣೆ ನಡೆದು ತೀರ್ಪು ಹೊರಬೀಳುವವರೆಗೂ ಇಂದಿರಾ ಗಾಂಧಿ ಅವರೇ ಪ್ರಧಾನಮಂತ್ರಿಯಾಗಿ ಮುಂದುವರಿಯಬಹುದು. ಆದ್ರೆ ಅವರಿಗೆ ಸದನದಲ್ಲಿ ಮತ ಚಲಾಯಿಸುವ ಮತ್ತು ಯಾವುದೇ ಬಿಲ್ಗಳನ್ನ ಪಾಸ್ ಮಾಡಿಸುವಂತ ಅಧಿಕಾರ ಇಲ್ಲ ಅನ್ನುವಂಥದ್ದು. ಇಂದಿರಾ ಗಾಂಧಿಗೆ ಸುಪ್ರೀಂ ಕೋರ್ಟ್ ಮೇಲೆ ಸಂಪೂರ್ಣ ಭರವಸೆ ಇತ್ತು. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ತೀರ್ಪನ್ನು ವಜಾಗೊಳಿಸುತ್ತೆ ಅಂತೇಳಿ ಇಂದಿರಾ ಗಾಂಧಿ ಬಹಳ ನಂಬಿದ್ರು. ಆದ್ರೆ 25 ಜೂನ್ 1975 ಸುಪ್ರೀಂ ಕೋರ್ಟ್ ಅದೇ ಅಲಹಾಬಾದ್ ಹೈಕೋರ್ಟ್ ನ ತೀರ್ಪನ್ನೇ ಎತ್ತಿ ಹಿಡಿಯುತ್ತಾ ಇಂದಿರಾ ಗಾಂಧಿಯ ವಿರುದ್ಧವಾಗಿ ತೀರ್ಪು ಕೊಡ್ತು. ಈ ತೀರ್ಪು ಇಂದಿರಾ ಗಾಂಧಿಯ ಕಾಲ ಕೆಳಗಿನ ಭೂಮಿಯ ಕಸಿದುಕೊಂಡಂತಾಯಿತು. ಮತ್ತೆ ದೇಶದಾದ್ಯಂತ ಇಂದಿರಾ ಗಾಂಧಿಯ ರಾಜೀನಾಮೆಗೆ ಕೂಗು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಲಾರಂಭಿಸಿತು. ವಿಪಕ್ಷಗಳೆಲ್ಲವೂ ಬೀದಿಗಿಳಿದು ಬಂದವು. ಆದ್ರೆ ಇಂದಿರಾ ಗಾಂಧಿ ಮಾತ್ರ ರಾಜೀನಾಮೆಗೆ ಒಪ್ಪಲಿಲ್ಲ. ಅಧಿಕಾರದ ಉಳಿವಿಗಾಗಿ ಹಠಕ್ಕೆ ಬಿದ್ದರು. ಆವಾಗಲೇ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಆಗಿದ್ದಂತ SS ರಾಯ್ ಇಂದಿರಾ ಗಾಂಧಿಗೆ ಒಂದು ಸಲಹೆಯನ್ನ ಕೊಟ್ಟರು. ಅಧಿಕಾರದ ಉಳಿವಿಗಾಗಿ ಈಗಿರುವಂತದ್ದು ಒಂದೇ ಒಂದು ಮಾರ್ಗ, ಅದು ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನ ಹೇರುವಂತದ್ದು. ಆರ್ಟಿಕಲ್ 357 ಪ್ರಕಾರ ಆಂತರಿಕ ಅಬದ್ಧತೆ ಎನ್ನುವಂತ ಒಂದು ವಿಚಾರವನ್ನ ಇಟ್ಟುಕೊಂಡು ದೇಶದ ಮೇಲೆ ತುರ್ತು ಪರಿಸ್ಥಿತಿಯನ್ನು ಹೇರುವಂತೆ SS ರಾಯ್ ಇಂದಿರಾ ಗಾಂಧಿಗೆ ಸಲಹೆಯನ್ನ ಕೊಟ್ಟರು. ಅಧಿಕಾರದ ಉಳಿವಿಗಾಗಿ ಹಪಾಹಪಿಸುತ್ತಿದ್ದಂತ ಇಂದಿರಾ ಗಾಂಧಿ ತನ್ನ ಕ್ಯಾಬಿನೆಟ್ ಜೊತೆ ಚರ್ಚೆ ಮಾಡದೆ ಆ ಸಲಹೆಯನ್ನ ತಾನೇ ಸ್ವೀಕರಿಸಿಕೊಂಡು ಆವತ್ತಿನ ದಿನವೇ ತಾತ್ಕಾಲಿಕ ರಾಷ್ಟ್ರಪತಿಯಾಗಿದ್ದಂತ ಫಕ್ರುದ್ದೀನ್ ಅಲಿ ಅಹ್ಮದ್ರಿಗೆ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರುವಂತೆ ಪತ್ರವನ್ನ ಕಳಿಸಿದ್ರು. ಆವತ್ತಿಗೆ ತಾತ್ಕಾಲಿಕ ರಾಷ್ಟ್ರಪತಿಯಾಗಿದ್ದಂತಹ ಫಕ್ರುದ್ದೀನ್ ಅಲಿ ಅಹ್ಮದ್ರು ಹಿಂದೆ ಮುಂದೆ ಯೋಚನೆ ಮಾಡದೆ ಆ ಪತ್ರಕ್ಕೆ ಹಸ್ತಾಕ್ಷರ ಹಾಕುವ ಮೂಲಕ 25 ಜೂನ್ 1975 ಮಧ್ಯರಾತ್ರಿಯಲ್ಲಿ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿಬಿಟ್ರು. ಆವತ್ತಿನ ದಿನದಲ್ಲೇ ಮಧ್ಯರಾತ್ರಿಯಿಂದಲೇ ವಿಪಕ್ಷೀಯ ನಾಯಕರೆಲ್ಲರನ್ನ ಸೆರೆಮನೆಗೆ ಒಯ್ಯಲಿಕ್ಕೆ ಪ್ರಾರಂಭಿಸಿದ್ರು. ಅಟಲ್ ಬಿಹಾರಿ ವಾಜಪೇಯಿ, ಲಾಲ್ ಕೃಷ್ಣ ಅಡ್ವಾಣಿ, ಜಾರ್ಜ್ ಫರ್ನಾಂಡಿಸ್, ಜಯಪ್ರಕಾಶ್ ನಾರಾಯಣರಂತ ಹಲವಾರು ನಾಯಕರನ್ನ ದೇಶದಾದ್ಯಂತ ವಿಪಕ್ಷೀಯ ನಾಯಕರನ್ನ ಕಂಬಿ ಹಿಂದೆ ಕಟ್ಟಿ ಹಾಕುವ ಕೆಲಸ ಶುರುವಾಯಿತು. ಮಧ್ಯರಾತ್ರಿಯಲ್ಲೇ ಏಕಾಏಕಿ ಪತ್ರಿಕೆಗಳ ಕಚೇರಿಯ ವಿದ್ಯುತ್ ಸಂಪರ್ಕವನ್ನ ಕಡಿತಗೊಳಿಸಲಾಯಿತು. ಕ್ಷಣಾರ್ಧದಲ್ಲಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ಳಲಾಯಿತು. ಸ್ನೇಹಿತರೆ, ಅಧಿಕಾರದ ಉಳಿವಿಗಾಗಿ ಹೇರಲಾದಂತ ಈ ತುರ್ತು ಪರಿಸ್ಥಿತಿ 21 ತಿಂಗಳ ಕಾಲ ಮುಂದುವರಿಯಿತು. ಈ ತುರ್ತು ಪರಿಸ್ಥಿತಿ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ತು, ವಿಪಕ್ಷೀಯ ನಾಯಕರನ್ನ ಸೆರೆಮನೆ ವಾಸದಲ್ಲಿಡಿತು, ಪತ್ರಿಕೆಗಳ ಸ್ವಾತಂತ್ರ್ಯವನ್ನ ಕಿತ್ತುಕೊಳ್ತು. ಅಷ್ಟೇ ಅಲ್ಲದೆ ಪತ್ರಿಕೆಗಳ ಕಚೇರಿ ಒಳಗಡೆ ಸೆನ್ಸರ್ ಆಫೀಸರ್ಸ್ ಗಳನ್ನ ನೇಮಿಸುವುದರ ಮೂಲಕ ಪತ್ರಿಕೆಗಳ ಮೇಲೆ ಹಿಡಿತ ಸಾಧಿಸುವಂತೆ ಮಾಡಿತು. ಲೋಕತಂತ್ರ ದೇಶವನ್ನ ಕತ್ತು ಹಿಸುಕಿದಂತ ಈ ಕರಾಳ ತುರ್ತು ಪರಿಸ್ಥಿತಿ 21 ಮಾರ್ಚ್ 1977 ಹಿಂಪಡೆಯಲಾಯಿತು. ಸ್ನೇಹಿತರೆ, ಇದಾಗಿತ್ತು ತುರ್ತು ಪರಿಸ್ಥಿತಿಯ ಬಗ್ಗೆ ಒಂದು ಸಣ್ಣ ಮಾಹಿತಿ. ಇಂಥದೇ ಮಾಹಿತಿಗಳಿಗೋಸ್ಕರ ನೋಡ್ತಾರಿ ಮಲಿಕ್ ಪಟೇಲ್ ಯೂಟ್ಯೂಬ್ ಚಾನಲ್. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.